ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಯೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ಪುನರುತ್ಥಾನ ಕಾಲದ 2ನೇ ಭಾನುವಾರ. ಈ ವಾರವನ್ನು ಕರುಣೆಯ ಭಾನುವಾರವಾಗಿ ನಾವು ಆಚರಿಸುತ್ತಾ ಇದ್ದೇವೆ. ದೇವರ ಅಪಾರವಾದ ಕರುಣೆಯನ್ನು ಪಡೆದು ಅವರು ತೋರಿಸಿದ ಆ ಪ್ರೀತಿಯಲ್ಲಿ ಸದಾಕಾಲವು ನೆಲೆಸಲು ಧರ್ಮಸಭೆ ಆಹ್ವಾನಿಸುತ್ತಾ ಇದೆ. ಈ ಪುನರುತ್ಥಾನ ಕಾಲದಲ್ಲಿ ಯೇಸು ಸ್ವಾಮಿ ಪ್ರತಿಯೊಂದು ಸಾರಿ ಪ್ರದರ್ಶನವಾದಾಗ, ಶಿಷ್ಯರಿಗೆ ಕಾಣಿಸಿಕೊಂಡಾಗ ನಮಗೆ ದೃಢಪಡಿಸುವುದು, ನಮ್ಮ ಪ್ರಭು ನಮ್ಮ ಜೊತೆ ಇದ್ದಾರೆ, ನಮ್ಮಲ್ಲಿ ಜೀವಂತವಾಗಿದ್ದಾರೆ, ತಮ್ಮ ಪ್ರೀತಿಯನ್ನು ಕರುಣೆಯನ್ನು ಪ್ರತಿದಿನ ನಮಗೆ ನೀಡುವವರಾಗಿದ್ದಾರೆ. ಅದರಿಂದ ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವು ಇಡೀ ವಿಶ್ವಕ್ಕಾಗಿ ಪ್ರಾರ್ಥಿಸೋಣ. ಪ್ರಭು ತಮ್ಮ ಅಪಾರವಾದ ಕರುಣೆಯಿಂದ ಈ ಸೋಂಕನ್ನು ನಿವಾರಿಸಿ ನಮ್ಮೆಲ್ಲರನ್ನೂ ಆ ಪ್ರೀತಿಯ ಬಂಧನದಲ್ಲಿ ಒಂದಾಗಿಸಿ ಮತ್ತೆ ಹೊಸ ಜೀವನವನ್ನು ಪ್ರಾರಂಭಿಸಲು ಬೇಕಾದ ಕೃಪೆಯನ್ನು ನೀಡಲಿ ಎಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸುತ್ತಾ, ಈ ದಿವ್ಯ ಬಲಿಯನ್ನು ಅರ್ಪಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳಿಗಾಗಿ ಕ್ಷಮೆ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಕದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು
ಪ್ರಾರ್ಥಿಸೋಣ. ಅನಂತ ದಯಾಮಯ ದೇವರೇ, ಮರುಗಳಿಸುವ ಪಾಸ ಮಹೋತ್ಸವದ ಸಂಭ್ರಮದಲ್ಲಿ ನೀವು ಸ್ವಂತದವರನ್ನಾಗಿ ಮಾಡಿಕೊಂಡ ನಿಮ್ಮ ಪ್ರಜೆಯ ವಿಶ್ವಾಸದ ಜ್ವಾಲೆಯನ್ನು ಹೊತ್ತಿಸುತ್ತೀರಿ. ತಾವು ಯಾವ ಬುಗ್ಗೆಯ ನೀರಿನಿಂದ ಶುದ್ಧೀಕರಣ ಹೊಂದಿದ್ದಾರೆ, ಯಾರ ಪವಿತ್ರಾತ್ಮರಿಂದ ಮರುಜನ್ಮ ತಾಳಿದ್ದಾರೆ, ಯಾರ ರಕ್ತದಿಂದ ವಿಮೋಚನೆಯನ್ನು ಪಡೆದಿದ್ದಾರೆ ಎಂಬುದನ್ನು ಗ್ರಹಿಸಿ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತೆ ನೀವು ಅವರಿಗೆ ಕರುಣಿಸಿರುವ ಕೃಪಾವರವನ್ನು ಹೆಚ್ಚಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಭಕ್ತ ವಿಶ್ವಾಸಿಗಳೆಲ್ಲರೂ ಪ್ರೇಷಿತರ ಬೋಧನೆಯನ್ನು ಕೇಳುವುದರಲ್ಲಿ ನಿರತರಾಗಿದ್ದರು, ಅನ್ಯೋನ್ಯವಾಗಿ ಬಾಳುತ್ತಿದ್ದರು, ರೊಟ್ಟಿ ಮುರಿಯುವ ಸಹ ಭೋಜನದಲ್ಲಿ ಪಾಲ್ಗೊಳ್ಳುತ್ತಿದ್ದರು ಹಾಗೂ ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸುತ್ತಿದ್ದರು. ಪ್ರೇಷಿತರ ಮುಖಾಂತರ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆಯುತ್ತಿದ್ದವು. ಇದನ್ನು ಕಂಡು ಜನರು ಭಯಭ್ರಾಂತರಾಗುತ್ತಿದ್ದರು. ಭಕ್ತ ವಿಶ್ವಾಸಿಗಳೆಲ್ಲರೂ ಅನ್ಯೋನ್ಯವಾಗಿ ಬಾಳುತ್ತಿದ್ದರು, ತಮ್ಮಲ್ಲಿದ್ದುದನ್ನು ಹುದುವಾಗಿ ಹಂಚಿಕೊಳ್ಳುತ್ತಿದ್ದರು. ತಮ್ಮ ತಮ್ಮ ಆಸ್ತಿಪಾಸ್ತಿಯನ್ನು ಮಾರಿ ಬಂದ ಹಣವನ್ನು ಅವರವರ ಅವಶ್ಯಕತೆಗೆ ತಕ್ಕಂತೆ ಎಲ್ಲರಿಗೂ ಹಂಚುತ್ತಿದ್ದರು. ಪ್ರತಿದಿನ ಬಂದ ಹಣವನ್ನು ಅವರು ಒಮ್ಮನಸ್ಸಿನಿಂದ ದೇವಾಲಯದಲ್ಲಿ ಸಭೆ ಸೇರುತ್ತಿದ್ದರು. ತಮ್ಮ ಮನೆಗಳಲ್ಲಿ ರೊಟ್ಟಿ ಮುರಿಯುವ ಸಹ ಭೋಜನವನ್ನು ಏರ್ಪಡಿಸಿ ಸಂತೋಷದಿಂದ ಸದೃಢ ಹೃದಯದಿಂದಲೂ ಭಾಗವಹಿಸುತ್ತಿದ್ದರು. ದೇವರನ್ನು ಸ್ತುತಿಸುತ್ತಾ ಸಕಲರಿಗೆ ಅಚ್ಚುಮೆಚ್ಚಾಗಿ ಬಾಳುತ್ತಿದ್ದರು. ಜೀವೋದ್ಧಾರವನ್ನು ಹೊಂದುತ್ತಿದ್ದವರೆಲ್ಲರೆಲ್ಲ ಪ್ರಭು ಈ ಸಭೆಗೆ ದಿನೇ ದಿನೇ ಸೇರಿಸಿಕೊಳ್ಳುತ್ತಿದ್ದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ, ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ, ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಸಾರಲಿ ಇಸ್ರಾಯೇಲಿನ ಜನತೆ, ಆತನ ಪ್ರೀತಿ ಶಾಶ್ವತ ಎಂದೇ. ಸಾರಲಿ ಆರೋನನ ವಂಶಲತೆ, ಆತನ ಪ್ರೀತಿ ಶಾಶ್ವತ ಎಂದೇ. ಸಾರಲಿ ಆತನ ಭಕ್ತರ ಪಂಥ, ಆತನ ಪ್ರೀತಿ ಶಾಶ್ವತ ಅಂತ. ಶ್ಲೋಕ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ, ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ನನ್ನನ್ನು ತಳ್ಳಿ ಮೂಡಿದರು ನೆಲಕ್ಕೆ, ಆದರೆ ಪ್ರಭು ನೆರವು ನೀಡಿದರು ಎನಗೆ. ಪ್ರಭುವೇ ನನಗೆ ಬಲವು, ಧೈರ್ಯವು, ಆತನಿಂದಲೇ ನನಗೆ ಉದ್ಧಾರವು. ಜಯಘೋಷ, ಹರ್ಷಾನಾದ ಸಜ್ಜನರ ಬಿಡಾರದಿಂದ, ಪರಾಕ್ರಮ ಪ್ರದರ್ಶನ ಪ್ರಭುವಿನ ಬಲಗೈಯಿಂದ. ಶ್ಲೋಕ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ, ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಮನೆ ಕಟ್ಟುವವರು ಮೂಲೆಗೆಸೆದ ಕಲ್ಲು, ಆಯಿತು ನೋಡು ಮುಖ್ಯವಾದ ಮೂಲೆಗಲ್ಲು. ಪ್ರಭುವಿನಿಂದಲೇ ಆದ ಈ ಕಾರ್ಯ, ನಮ್ಮ ಕಣ್ಣಿಗೆ ಅದಂತಹ ಆಶ್ಚರ್ಯ. ಪ್ರಭುವೇ ನಿಯೋಜಿಸಿದ ದಿನವಿದು, ಹರ್ಷಿಸಿ ಆನಂದಿಸೋಣ ಇಂದು. ಶ್ಲೋಕ. ಸಲ್ಲಿಸಿ ನೀವೆಲ್ಲ ಪ್ರಭುವಿಗೆ ಧನ್ಯವಾದ, ಆತ ಒಳ್ಳೆಯವ, ಆತನ ಪ್ರೀತಿ ಶಾಶ್ವತ. ಎರಡನೆಯ ವಾಚನ. ಯೇಸು ಕ್ರಿಸ್ತರನ್ನು ಮರಣದಿಂದ ಪುನರುತ್ಥಾನಗೊಳಿಸುವುದರ ಮೂಲಕ ದೇವರು ತಮ್ಮ ಅಪಾರ ಕರುಣೆಯಿಂದ ನಮಗೆ ಹೊಸ ಜನ್ಮವನ್ನು ಮತ್ತು ಜೀವಂತ ನಿರೀಕ್ಷೆಯನ್ನು ನೀಡಿದ್ದಾರೆ.
ಪೇತ್ರನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ನಮ್ಮ ಪ್ರಭು ಯೇಸುಕ್ರಿಸ್ತರ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ಯೇಸುಕ್ರಿಸ್ತರನ್ನು ಮರಣದಿಂದ ಪುನರುತ್ಥಾನಗೊಳಿಸುವುದರ ಮೂಲಕ ದೇವರು ತಮ್ಮ ಅಪಾರ ಕರುಣೆಯಿಂದ ನಮಗೆ ಹೊಸ ಜನ್ಮವನ್ನು ಮತ್ತು ಜೀವಂತ ನಿರೀಕ್ಷೆಯನ್ನು ನೀಡಿದ್ದಾರೆ. ಹೀಗೆ ಅವರು ತಮ್ಮ ಸ್ವಂತ ಜನರಿಗಾಗಿ ಸ್ವರ್ಗದಲ್ಲಿ ಕಾದಿರಿಸುವ ಅಳಿಯದ, ಅಕ್ಷಯವಾದ, ಅನಂತವಾದ ಸಿರಿ ಸಂಪತ್ತಿಗೆ ನಿಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾರೆ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗಲಿರುವ ಜೀವೋದ್ಧಾರವು ವಿಶ್ವಾಸಿಗಳಾದ ನಿಮಗೆ ಲಭಿಸುವಂತೆ ದೇವರು ತಮ್ಮ ಶಕ್ತಿಯಿಂದ ನಿಮ್ಮನ್ನು ಕಾಪಾಡುತ್ತಾರೆ. ಸದ್ಯಕ್ಕೆ ನೀವು ಸ್ವಲ್ಪ ಕಾಲ ಹಲವಿಧವಾದ ಪರಿಶೋಧನೆಗಳ ನಿಮಿತ್ತ ದುಃಖವನ್ನು ಅನುಭವಿಸಬೇಕಾಗಿದ್ದರೂ ಪ್ರತ್ಯಕ್ಷವಾಗಲಿರುವ ಆ ಸಿರಿ ಸಂಪತ್ತನ್ನು ಜ್ಞಾಪಿಸಿಕೊಂಡು ಹರ್ಷಚಿತ್ತರಾಗಿರಿ. ಪರಿಶೋಧನೆಗಳು ಬಂದೊದಗುವುದು ನಿಮ್ಮ ವಿಶ್ವಾಸವನ್ನು ಪುಟವಿಡುವುದಕ್ಕಾಗಿಯೇ. ನಶಿಸಿ ಹೋಗುವ ಬಂಗಾರವೂ ಕೂಡ ಬೆಂಕಿಯಿಂದ ಪರಿಶೋಧಿತವಾಗುತ್ತದೆ. ಬಂಗಾರಕ್ಕಿಂತಲೂ ಬಹು ಅಮೂಲ್ಯವಾದ ನಿಮ್ಮ ವಿಶ್ವಾಸವು ಶೋಧಿತವಾಗಬೇಕು. ಆಗ ಮಾತ್ರ ಯೇಸುಕ್ರಿಸ್ತರು ಪ್ರತ್ಯಕ್ಷವಾಗುವ ದಿನದಂದು ನಿಮಗೆ ಪ್ರಶಂಸೆ, ಪ್ರತಿಷ್ಠೆ ಹಾಗೂ ಪ್ರತಿಭೆ ದೊರಕುತ್ತದೆ. ಕ್ರಿಸ್ತ ಯೇಸುವನ್ನು ನೀವು ನೋಡದಿದ್ದರೂ ಅವರನ್ನು ಪ್ರೀತಿಸುತ್ತೀರಿ. ನೀವೀಗ ಕಣ್ಣಾರೆ ಕಾಣದಿದ್ದರೂ ಅವರನ್ನು ವಿಶ್ವಾಸಿಸುತ್ತೀರಿ. ಇದರ ಅಂತಿಮ ಫಲವಾಗಿ ಜೀವೋದ್ಧಾರವನ್ನು ಪಡೆಯುತ್ತೀರಿ. ಈ ಕಾರಣದಿಂದ ಅವರ್ಣನೀಯವಾದ ಮಹಾ ಆನಂದದಿಂದ ನಲಿಯುತ್ತೀರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಜಯನೇ ಅಲ್ಲೇಲುಯಾ, ಮಹಿಮಾಮೃತನೇ ಅಲ್ಲೇಲುಯಾ, ಜಗದೀಶ್ವರನೇ ಅಲ್ಲೇಲುಯಾ, ಕರುಣಾಮಯನೇ ಅಲ್ಲೇಲುಯಾ. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದ್ದರು. ಯಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಯನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹದಾನಂದವಾಯಿತು. ಯೇಸು ಪುನಃ ನಿಮಗೆ ಶಾಂತಿ, ಪಿತನು ನನ್ನನ್ನು ಕಳುಹಿಸಿದಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಎಂದರು. ಅನಂತರ ಅವರ ಮೇಲೆ ಉಸಿರುದಿ ಪವಿತ್ರಾತ್ಮರನ್ನು ಸ್ವೀಕರಿಸಿರಿ. ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು. 12 ಮಂದಿಯಲ್ಲಿ ಒಬ್ಬನಾದ ದಿದುಮ ಎಂಬ ತೋಮನು ಯೇಸು ಬಂದಾಗ ಶಿಷ್ಯರೊಡನೆ ಇರಲಿಲ್ಲ. ಉಳಿದ ಶಿಷ್ಯರು ನಾವು ಪ್ರಭುವನ್ನು ನೋಡಿದೆವು ಎಂದು ಹೇಳಿದರು. ಅದಕ್ಕೆ ಅವನು, ಅವರ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯದ ಕಲೆಯನ್ನು ನಾನು ನೋಡಬೇಕು. ಮೊಳೆಗಳು ಜಡಿದಿದ್ದ ಜಾಗದಲ್ಲಿ ನನ್ನ ಬೆರಳನ್ನಿಡಬೇಕು. ಅವರ ಪಕ್ಕೆಯಲ್ಲೇ ನನ್ನ ಕೈಯನ್ನಿಟ್ಟು ನೋಡಬೇಕು. ಆ ಹೊರತು ನಾನು ನಂಬುವುದೇ ಇಲ್ಲ ಎಂದು ಬಿಟ್ಟನು. 8 ದಿನಗಳು ಕಳೆದವು. ಶಿಷ್ಯರು ಪುನಃ ಒಳಗೆ ಒಟ್ಟುಗೂಡಿದ್ದರು. ತೋಮನು ಅವರೊಡನೆ ಇದ್ದನು. ಬಾಗಿಲುಗಳು ಮುಚ್ಚಿದ್ದರೂ ಯೇಸು ಬಂದು ಅವರ ನಡುವೆ ನಿಂತು ನಿಮಗೆ ಶಾಂತಿ ಎಂದರು. ಆಮೇಲೆ ತೋಮನಿಗೆ, ಇಗೋ ನೋಡು ನನ್ನ ಕೈಗಳು, ನಿನ್ನ ಬೆರಳನ್ನು ತಂದು ಇಲ್ಲಿಡು, ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೆಯಲ್ಲಿಡು, ವಿಶ್ವಾಸರಹಿತನಾಗಿರಬೇಡ, ವಿಶ್ವಾಸಿಸು ಎಂದು ಹೇಳಿದರು. ಆಗ ತೋಮನು,
ನನ್ನ ಪ್ರಭು ನನ್ನ ದೇವರೇ ಎಂದನು. ಯೇಸು ಅವನಿಗೆ, ನನ್ನನ್ನು ಕಂಡಂದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು, ಕಾಣದೆ ವಿಶ್ವಾಸಿಸುವವರು ಧನ್ಯರು ಎಂದು ಹೇಳಿದರು. ಯೇಸು ತಮ್ಮ ಶಿಷ್ಯರ ಕಣ್ಮುಂದೆ ಮಾಡಿದ ಸೂಚಕ ಕಾರ್ಯಗಳು ಇನ್ನೂ ಎಷ್ಟೋ ಇವೆ. ಅವುಗಳನ್ನು ಈ ಪುಸ್ತಕದಲ್ಲಿ ಬರೆದಿಲ್ಲ. ಇಲ್ಲಿ ಬರೆದವುಗಳ ಉದ್ದೇಶ ಇಷ್ಟೇ: ಯೇಸು ದೇವರ ಪುತ್ರ ಹಾಗೂ ಲೋಕೋದ್ಧಾರಕ ಎಂದು ನೀವು ವಿಶ್ವಾಸಿಸಬೇಕು. ವಿಶ್ವಾಸಿಸಿ ಅವರ ಹೆಸರಿನಲ್ಲಿ ಸಜೀವವನ್ನು ಪಡೆಯಬೇಕು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ. ಯೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಶಿಲುಬೆಯಲ್ಲಿ ಮರಣ ಹೊಂದಿದ ಯೇಸುವನ್ನು ಸೈನಿಕನೊಬ್ಬನು ಈಟಿಯಿಂದ ತಿವಿದು ಅವರ ಪಕ್ಕೆಯನ್ನು ತಿವಿದನು. ಆಗ ನೀರು ಮತ್ತು ರಕ್ತವು ಆ ಪಕ್ಕೆಯಿಂದ ಹರಿದು ಬಂತು ಎಂದು ನಾವು ಪವಿತ್ರ ಗ್ರಂಥದಲ್ಲಿ ಓದುತ್ತೇವೆ. ಯೇಸುವಿನ ಹೃದಯದಿಂದ ಹರಿದು ಬಂದ ಆ ಪ್ರೀತಿ, ಯೇಸುವಿನ ಹೃದಯದಿಂದ ಹರಿದು ಬಂದ ಆ ಕರುಣೆ ಇಡೀ ವಿಶ್ವಕ್ಕೆ ರಕ್ಷಣೆಯ ತಂದಿತ್ತು. ಧರ್ಮಸಭೆಯಲ್ಲಿ ಸಂಸ್ಕಾರಗಳ ಮುಖಾಂತರ ದೇವರ ಅನುಗ್ರಹವನ್ನು ಮುಂದುವರಿಸುತ್ತಾ ಇದೆ. ಇಂದು ದೈವಿ ಕರುಣೆಯ ಭಾನುವಾರವನ್ನು ಆಚರಿಸುತ್ತಾ ಇದ್ದೇವೆ. ಪ್ರಭುವಿನ ಅಪಾರವಾದ ಪ್ರೀತಿ ಮತ್ತು ಕರುಣೆಯನ್ನು ನಾವು ಸವಿಸುದಿನ ಇದಾಗಿರುತ್ತದೆ. ಯೇಸು ಪ್ರೀತಿಸಿದರು ಎಲ್ಲರನ್ನು. ಆ ಹೃದಯ ಯಾರನ್ನು ಕೂಡ ಬಿಡಲಿಲ್ಲ. ಪಾಪಿಗಳನ್ನು ಪ್ರೀತಿಸಿದರು, ಬಡಬಗ್ಗರನ್ನು ಪ್ರೀತಿಸಿದರು, ಸಮಾಜದಿಂದ ತಿರಸ್ಕರಿಸಲ್ಪಟ್ಟ ಪ್ರತಿಯೊಬ್ಬರನ್ನು ಅವರು ತಮ್ಮ ಅಮೂಲ್ಯವಾದ ಪ್ರೀತಿಯಿಂದ ಕಂಡರು. ಹೀಗೆ ಯಾರನ್ನು ಕೂಡ ಎಷ್ಟೇ ಪಾಪಿಗಳಾಗಿದ್ದರು ಅಥವಾ ಯಾವುದೇ ಫರಿಸಾಯರಿರ್ಬೋದು, ಶಿಷ್ಯರಿರ್ಬೋದು, ಅವರನ್ನು ತಿದ್ದಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು. ಪರಿವರ್ತನೆ ಹೊಂದಲಿಕ್ಕೆ ಸಮಯವನ್ನು ಕೊಟ್ಟರೆ ಹೊರತು ಯಾರಿಗೂ ಕೂಡ ದಂಡನೆಯನ್ನು ಕೊಡುವ ಹೃದಯ ಅವರದಲ್ಲಾಗಿರಲಿಲ್ಲ. ಆದ್ದರಿಂದ ಯೇಸುವಿನ ಆ ಹೃದಯದಿಂದ ಹರಿದು ಬಂದ ಆ ನೀರು ಮತ್ತು ರಕ್ತವು ನಮ್ಮ ಇಡೀ ಲೋಕವನ್ನು ಪ್ರೀತಿಸಿತು, ರಕ್ಷಿಸಿತು. ಇನ್ನೂ ಕೂಡ ಸಂಸ್ಕಾರಗಳ ಮುಖಾಂತರ ಆ ರಕ್ಷಣಾ ಕಾರ್ಯವನ್ನು ಧರ್ಮಸಭೆಯಲ್ಲಿ ಮುಂದುವರಿಸಲಾಗ್ತದೆ. ಇಂದಿನ ಶುಭ ಸಂದೇಶಕ್ಕೆ ನಾವು ಬಂದಾಗ, ಶುಭ ಸಂದೇಶದಲ್ಲಿ ಶಿಷ್ಯರು ಮನೆಯೊಂದರಲ್ಲಿ ಕೂಡಿ ಒಳಗಡೆ ಕುಳಿತುಕೊಂಡಿದ್ದರು. ಭಯ ಅವರನ್ನು ಆವರಿಸುತ್ತಿತ್ತು. ಆಗ ಯೇಸು ಪ್ರಭು, ಪುನರುತ್ಥಾನ ಹೊಂದಿದ ಪ್ರಭು ಯೇಸು ಅವರಿಗೆ ಪ್ರತ್ಯಕ್ಷರಾಗಿ ಅವರಿಗೆ ಶಾಂತಿಯನ್ನು ನೀಡಿದರು. ಉಸಿರನ್ನೋದಿ ಪವಿತ್ರಾತ್ಮರನ್ನು ನೀಡಿದರು. ಅಲ್ಲಿ ಆ ಶಿಷ್ಯರಿಗೆ ಯೇಸು ಪ್ರಭು ಹೇಳಿದ್ದು, ನನ್ನ ಕೈಗಳನ್ನು ಪಕ್ಕೆಗಳನ್ನು ನೋಡಿ. ಯೇಸು ಪ್ರಭು ತನ್ನ ಗಾಯಗಳನ್ನು ಅವರಿಗೆ ತೋರಿಸುತ್ತಾರೆ. ಆ ಸಮಯದಲ್ಲಿ ತೋಮನು ಅವರ ಸಂಗಡ ಇರುವುದಿಲ್ಲ. ನಂತರ 8 ದಿನಗಳಾದ ಮೇಲೆ ತೋಮನು ಅಲ್ಲಿರುವಾಗ ತೋಮನಿಗೆ ಪ್ರಭು ಕ್ರಿಸ್ತರು ಕಾಣಿಸಿಕೊಂಡು ತನ್ನ ಕೈಗಳನ್ನು ಪಕ್ಕೆಗಳನ್ನು ತೋರಿಸುತ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದ್ದು, ಯೇಸುವಿನ ಗಾಯಗಳನ್ನು, ಯೇಸುವಿನ ಕೈಗಳನ್ನು ಪಕ್ಕೆಗಳನ್ನು ಕಂಡಂತಹ ಶಿಷ್ಯರು ಧೈರ್ಯಗೊಂಡರು, ಮಹದಾನಂದವಾಯಿತೆಂದು ನಾವು ಮೊದಲನೇ ಭಾಗದಲ್ಲಿ ನಾವು ಓದುತ್ತೇವೆ. ಆಗ ತೋಮನು ಅಲ್ಲಿರಲಿದಾಗ ಬಂದಾಗ ಶಿಷ್ಯರು ಹೇಳ್ತಾರೆ, ನಾವು ಪ್ರಭುವನ್ನು ಕಂಡೆವು. ಪ್ರಭುವಿನಲ್ಲಿ ಏನು ಕಂಡಿರಿ? ಪ್ರಭುವಿನ ಕೈಗಳನ್ನು ಪಕ್ಕೆಗಳನ್ನು ನಾವು ನೋಡಿದೆವು. ಆಗ ತೋಮನು ಹೇಳ್ತಾನೆ, ನಾನು ಅವರ ಕಾಯಗಳನ್ನು ನಾನು ಮುಟ್ಟಿ ನೋಡುತ್ತೇನೆ. ಅಂದರೆ ಅಲ್ಲಿ ಅವನ ಅವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಬದಲಾಗಿ ಅಂದು ಲಾಜರನ್ನು ಸತ್ತಾಗ ನಾವು ಅಲ್ಲಿ ಹೋಗೋಣ ಅಂತ ಹೇಳಿದಾಗ ನಾವು ಕೂಡ ಪ್ರಭುವ ಜೊತೆ ಹೋಗಿ ಅಲ್ಲಿ ಸಾಯೋಣ ಎಂದು ಉನ್ನತವಾದ ವಿಶ್ವಾಸವನ್ನು, ದೃಢವಾದ ವಿಶ್ವಾಸವನ್ನು ವ್ಯಕ್ತಪಡಿಸಿದ ತೋಮನ ಇದು ಅಪನಂಬಿಕೆ, ಅವಿಶ್ವಾಸದ ಗುಣವಲ್ಲ. ಬದಲಾಗಿ ಆ ಪ್ರಭುವನ್ನು ನಾನು ಹತ್ತಿರದಿಂದ ನೋಡಬೇಕು, ಆ ಪ್ರಭುವಿನ ಪ್ರೀತಿಯಲ್ಲಿ ನಾನು ಸದಾಕಾಲ ಇರಬೇಕು, ಅವರ ಗಾಯಗಳಿಂದ ಹರಿಯುವ ಕರುಣೆಯನ್ನು ಸದಾ ನಾನು ಪಡೆದು ಅವರ ಜೊತೆನೇ ಇರಬೇಕು ಎಂಬ ಹಂಬಲ ಅವರದಾಗಿತ್ತು. ಆಗ ಯೇಸು ಸ್ವಾಮಿ 2ನೇ ಸಾರಿ ದೈವ ದರ್ಶನವನ್ನು ನೀಡಿದಾಗ
ಅಲ್ಲಿ ತೋಮನಿಗೆ ಕರೀತಾರೆ, ತೋಮ ಇಲ್ಲಿ ನೋಡು ನನ್ನ ಕೈಗಳು ಪಕ್ಕೆಗಳು, ಇದನ್ನು ಮುಟ್ಟಿ ನೋಡು. ಅಲ್ಲಿ ತೋಮನು ಮುಟ್ಟುತ್ತಾನೆ ಇಲ್ಲವೋ, ಆದರೆ ಅವರು ತೋಮನು ಯೇಸುವಿನ ಪಾದಕ್ಕೆರಗಿ ನನ್ನ ಪ್ರಭುವೇ ನನ್ನ ದೇವರೆಂದು ಸಂಪೂರ್ಣವಾಗಿ ಶರಣಾಗುತ್ತಾನೆ. ತನ್ನ ವಿಶ್ವಾಸ ನಿವೇದನೆಯನ್ನು ಮಾಡುತ್ತಾನೆ. ಆ ವಿಶ್ವಾಸ ನಿವೇದನೆಯ ಮೇಲೆ ಇಡೀ ಧರ್ಮಸಭೆ ನಿಂತಿದೆ. ಏಕೆಂದರೆ ಯೇಸುವಿನ ಗಾಯಗಳಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಯೇಸುವಿನಿಂದ ಹೊರಡು ಬಂದಂತಹ ಆ ರಕ್ತದ ನೀರಿನಿಂದ ನಾವು ಇನ್ನೂ ಕೂಡ ಅವರ ಪ್ರೀತಿಯಿಂದ ಸದಾಕಾಲವು ಜೀವಿಸುತ್ತಾ ಇದ್ದೇವೆ ಎಂಬುದನ್ನು ಸೂಚಿಸುತ್ತೆ. ಆದ್ದರಿಂದ ಸಂತ ದ್ವಿತೀಯ ಜಾನ್ ಪೌಲರು ಎರಡನೇ ಪುನರುತ್ಥಾನ ಕಾಲದ ಈ ಎರಡನೇ ಭಾನುವಾರವನ್ನು ದೈವಿ ಕರುಣೆಯ ಭಾನುವಾರವನ್ನಾಗಿ ಆಚರಿಸಲು ಧರ್ಮಸಭೆಗೆ ಕರೆ ನೀಡಿದ್ದಾರೆ. ಅಂದಿನಿಂದಲೂ ಇಂದು ಆ ದೇವರ ಕರುಣೆಯನ್ನು ಅಪಾರವಾಗಿ ಪಡೆದು ಆ ಕರುಣೆಯನ್ನು ನಮ್ಮೊಂದಿಗೆ ಇಟ್ಟುಕೊಳ್ಳದೆ ಇತರರಿಗೆ ಕೂಡ ನಾವು ನೀಡುವ ಕರುಣಾಮಯಿಗಳಾಗಿ ಜೀವಿಸಬೇಕೆಂದು ಕರೆ ನೀಡುತ್ತೆ. ಹೇಗೆ ದೇವರ ಕರುಣೆ, ಅವರ ಪ್ರೀತಿ, ಅವರ ಪಾಡುಗಳ ಮುಖಾಂತರ, ಆ ಗಾಯಗಳ ಮುಖಾಂತರ ಇಡೀ ವಿಶ್ವವನ್ನೇ ಆವರಿಸಿಕೊಂಡಿತ್ತು, ನಾವು ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ. ಈಗ ಈ ಕರುಣೆಯನ್ನು ಪಡೆದ ನಾವು ಹೇಗೆ ಇತರರಿಗೆ ಆ ಕರುಣಾಮಯಿ ನೀಡಿದಂತಹ ಆ ಪ್ರೀತಿಯನ್ನು ಇತರರಿಗೆ ನೀಡಲಿಕ್ಕೆ ಸಾಧ್ಯ? ಮೊದಲನೇ ವಾಚನದಲ್ಲಿ ನಾವು ನೋಡ್ತೇವೆ ಈ ಕರುಣೆಯ ಕಾರ್ಯ ಹೇಗೆ ಪ್ರತಿಯೊಂದು ಕುಟುಂಬದಲ್ಲಿ ನಡೆಯುತ್ತೆ ಎಂಬುದನ್ನು ನಾವು ಆಲಿಸಿದೆವು. ಇಂದು ನಾವು ದೇವಾಲಯಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಸಂಸ್ಕಾರವನ್ನು ಸ್ವೀಕರಿಸಿ ದೇವರ ಪ್ರೀತಿಯನ್ನು ಕರುಣೆಯನ್ನು ನೇರವಾಗಿ ಪಡೆಯುವಂಥ ಅವಕಾಶ ಇಲ್ಲ. ಆದರೆ ಮೊದಲನೇ ವಾಚನದಲ್ಲಿ ಕೆಲವು ಅಂಶಗಳನ್ನು ನಾವು ನೋಡ್ತೇವೆ. ಮೊದಲನೇದಾಗಿ ದೇವರ ಪ್ರೀತಿ ಮತ್ತು ಕರುಣೆಯಲ್ಲಿ ಇದ್ದಂತಹ ಆದಿ ಧರ್ಮ ಸಭೆ, ಮೊದಲನೇ ಅಂಶ, ಎಲ್ಲರೂ ಕೂಡ ಒಟ್ಟಾಗಿ ಐಕ್ಯತೆಯಿಂದ ಜೀವಿಸುತ್ತಾ ಇದ್ದರು. ಯುನೈಟೆಡ್ ಕಮ್ಯುನಿಟಿ. ಯಾಕೆಂದರೆ ದೇವರ ಪ್ರೀತಿಯಲ್ಲಿ, ದೇವರ ಪ್ರಭುವಿನಲ್ಲಿ ವಿಶ್ವಾಸವಿಟ್ಟ ಅವರು ಐಕ್ಯತೆಯಿಂದ ಜೀವಿಸುತ್ತಾ ಇದ್ದರು. ಅವರಲ್ಲಿ ಯಾವುದೇ ಭಿನ್ನ ಭೇದವೇ ಇರಲಿಲ್ಲ, ಯಾವುದೇ ತಾರತಮ್ಯ ಇರಲಿಲ್ಲ, ಯಾವುದೇ ನಿರಾಶೆ ಕೊರತೆಗಳಿರ್ತಾ ಇರಲಿಲ್ಲ. ಆದ್ದರಿಂದ ಅವರು ಆ ದೇವರ ಪ್ರಭುವಿನಲ್ಲಿ ವಿಶ್ವಾಸವಿಟ್ಟು ಆ ಕರುಣೆಯನ್ನು ಪಡೆದಂತಹ ಆ ದೈವಿ ಕರುಣೆಯ ಸಮೂಹ ಒಂದಾಗಿ ಬಾಳ್ತಾ ಇತ್ತು, ಯುನೈಟೆಡ್ ಕಮ್ಯುನಿಟಿ. ಎರಡನೇದಾಗಿ ಆ ಸಮುದಾಯವು ಪ್ರಾರ್ಥಿಸುವ ಸಮುದಾಯವಾಗಿತ್ತು. ಇಲ್ಲಿ ಮೊದಲನೇ ವಾಚನದಲ್ಲಿ ನಾವು ಆಲಿಸೋದು ಪ್ರೇಯಿಂಗ್ ಕಮ್ಯುನಿಟಿ. ಅವರೆಲ್ಲರೂ ಒಟ್ಟಾಗಿ ಸೇರಿ ಗುಂಪು ಗುಂಪಾಗಿ ಮತ್ತು ಏಕಾಂಗಿಯಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದರು. ಇಂತಹದೇ ಒಂದು ಅವಕಾಶವನ್ನು ನಮ್ಮೆಲ್ಲ ಕುಟುಂಬಕ್ಕೂ ದೇವರಿಂದ ನೀಡಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ಐಕ್ಯತೆಯಿಂದ ಒಂದೇ ಕುಟುಂಬದಲ್ಲಿ ಇದ್ದು ನಾವೆಲ್ಲರೂ ಪ್ರಾರ್ಥನೆ, ವೈಯಕ್ತಿಕವಾಗಿಯೂ ಕುಟುಂಬವಾಗಿಯೂ ಪ್ರಾರ್ಥನೆ ಮಾಡುವಂಥ ಅವಕಾಶವನ್ನು ಪ್ರಭು ಯೇಸು ನೀಡಿದ್ದಾರೆ. ಇದೆಲ್ಲವೂ ಕೂಡ ಅವರು ನಮಗೆ ನೀಡಿದಂತಹ ಕರುಣೆಯ ಕಾರ್ಯಗಳು. ಮೂರನೇದಾಗಿ ಶೇರಿಂಗ್ ಕಮ್ಯುನಿಟಿ. ಅಲ್ಲಿ ಆದಿ ಧರ್ಮಸಭೆಯಲ್ಲಿ ಅವರಿದ್ದಂಥ ಎಲ್ಲವನ್ನು ಕೂಡ ಹಂಚಿಕೊಂಡು ಜೀವಿಸುತ್ತಾ ಇದ್ದರು ಎಂಬುದನ್ನು ನಾವು ಆಲಿಸಿದೆವು. ಅವರೆಲ್ಲರೂ ಒಟ್ಟಾಗಿ ತಮ್ಮಲ್ಲಿ ಹಂಚಿಕೊಂಡು ಯಾರಿಗೂ ಏನು ಕೊರತೆ ಇಲ್ಲ ಎಂಬ ಭಾವನೆಯೊಂದಿಗೆ ಸಂತೋಷದಿಂದ ಬಾಳ್ತಾ ಇದ್ದರು. ಇದು ಹೇಗೆ ಸಾಧ್ಯ ಅಂದರೆ ಅವರ ಕುಟುಂಬದಲ್ಲಿ ಯೇಸು ಸ್ವಾಮಿ ಇದ್ದರು, ಅವರ ಜೀವನದಲ್ಲಿ ಯೇಸು ಸ್ವಾಮಿ ಇದ್ದರು, ಅವರ ಜೀವನದ ಕೇಂದ್ರ ಬಿಂದು ಯೇಸುವಾಗಿದ್ದರು. ಆದ್ದರಿಂದ ಆ ಕರುಣೆಯ ಕಾರ್ಯವನ್ನು ಅಂದರೆ ಹಂಚಿಕೊಂಡು ಬಾಳುವಂಥ ಆ ಕಾರ್ಯವನ್ನು ತಮ್ಮ ಆದಿ ಧರ್ಮಸಭೆಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಯಿತು. ಇಂದು ಯೇಸು ಸ್ವಾಮಿ ನಮ್ಮೆಲ್ಲರಿಗೂ ಕೂಡ ಈ ಅವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತು ಎಷ್ಟೋ ಜನ ಊಟಕ್ಕಿಲ್ಲ, ಎಷ್ಟೋ ಜನ ದುಡಿಯಲಿಕ್ಕೆ ಅವಕಾಶ ಇಲ್ಲ. ಇಂತಹವರು ಹಸುವಿನಿಂದ ನರಳುತ್ತಿರುವ ಜನರಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ನೀಡುವಂಥ ಅವಕಾಶವನ್ನು ಪ್ರಭು ಯೇಸು ಕ್ರಿಸ್ತರು ನಮಗೆ ನೀಡ್ತಾ ಇದ್ದಾರೆ. ಕೊನೆಯದಾಗಿ ಈ ಆದಿ ಧರ್ಮಸಭೆ ಸದಸ್ಯರು ಇವಾಂಜೆಲಿಕಲ್ ಕಮ್ಯುನಿಟಿ ಅಂದರೆ ಪ್ರಭುವಿನ ಸಂದೇಶವನ್ನು ಸಾರುವ ಸಮುದಾಯವಾಗಿದ್ದರು. ಯೇಸುಸ್ವಾಮಿ ಹೇಳ್ತಾರೆ, ನೀವೇ ನನ್ನ ಸಾಕ್ಷಿಗಳು, ನೀವೇ ಸಾಕ್ಷಿಗಳಾಗಿ ಜೀವಿಸಿರಿ. ಪ್ರಭು ಯೇಸು ಕ್ರಿಸ್ತರಿಗೆ ನಾವು ಸಾಕ್ಷಿಗಳಾಗಿ ಜೀವಿಸುವುದೇ ಶುಭ ಸಂದೇಶ. ಆದ್ದರಿಂದ ಇವತ್ತು ನಾವು ದೇವಾಲಯದಲ್ಲಿ ಬಂದು ನಮ್ಮ ವಿಶ್ವಾಸವನ್ನು ಇತರರಿಗೆ ತೋರ್ಪಡಿಸುವ ಅವಕಾಶ ಸಿಗ್ತಾ ಇಲ್ಲ, ವಿಶ್ವಾಸವನ್ನು ನಿವೇದಿಸುವಂತಹ ಅವಕಾಶವೂ ಸಿಗ್ತಾ ಇಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ನಾವು ವಿಶ್ವಾಸವನ್ನು ಕಳ್ಕೊಳ್ಳದೆ, ವಿಶ್ವಾಸದಲ್ಲಿ ಧೃತಿ ಕೆಡದೆ, ನಾವು ದೃಢವಾದ ವಿಶ್ವಾಸದೊಂದಿಗೆ ಜೀವಿಸುವ ಪ್ರಭುವಿಗೆ ಸಾಕ್ಷಿಗಳಾಗಿ ನಮ್ಮ ಕುಟುಂಬಗಳಲ್ಲಿ, ನಮ್ಮ ನೆರೆಹೊರೆಗಳಲ್ಲಿ,
ನಾವು ಜೀವಿಸುವಂತಹ ಸಮುದಾಯಗಳಲ್ಲಿ ಇಂತಹ ಒಂದು ಕಾರ್ಯವನ್ನು ಅಂದರೆ ಪ್ರಭುವಿಗೆ ಸಾಕ್ಷಿಯಾಗಿ ನೀಡುವಂತಹ ಅವಕಾಶವನ್ನು ನಮ್ಮೆಲ್ಲರಿಗೂ ನೀಡಿದ್ದಾರೆ. ಆದ್ದರಿಂದ ಈ ದೈವೀಕರಣೆಯ ಭಾನುವಾರದಂದು ನಾವೆಲ್ಲರೂ ಐಕ್ಯತೆಯಿಂದ ಬಾಳೋಣ. ಪ್ರತಿಯೊಂದು ಕುಟುಂಬದಲ್ಲಿಯೂ ಯಾವುದೇ ಜಗಳ, ಸಂದೇಹ, ಸಂಶಯಗಳಿಂದ ವಿಭಜನೆ ಬೇಡ. ಎಲ್ಲರೂ ಪ್ರಭುವಿನಲ್ಲಿ ಐಕ್ಯತೆಯಿಂದ ಬಾಳೋಣ. ಎರಡನೇದಾಗಿ ಎಲ್ಲರೂ ಒಟ್ಟಾಗಿ ಪ್ರಾರ್ಥಿಸೋಣ. ನಮಗಾಗಿ, ಕುಟುಂಬಕ್ಕಾಗಿ, ಇಡೀ ವಿಶ್ವಕ್ಕಾಗಿ ಪ್ರಾರ್ಥನೆ ಮಾಡಿದಾಗ ದೇವರ ಅಪಾರವಾದ ಕರುಣೆ ಖಂಡಿತವಾಗಿ ಎಲ್ಲರಿಗೂ ಲಭಿಸುತ್ತೆ. ಎಲ್ಲರೂ ಕೂಡ ಈ ಸೋಂಕಿನಿಂದ ಬಿಡುಗಡೆ ಹೊಂದಲು ಸಾಧ್ಯವಾಗ್ತದೆ. ಮೂರನೇದಾಗಿ ನಾವೆಲ್ಲರೂ ಹಂಚಿಕೊಂಡು ಬಾಳೋಣ. ನಮ್ಮಲ್ಲಿ ಇದ್ದುದು ನಾವೇ ತೃಪ್ತಿ ಪಡುವುದಕ್ಕಿಂತ ನಮ್ಮಲ್ಲಿ ಇದ್ದುದನ್ನು ಇತರರ ಜೊತೆ ಹಂಚಿಕೊಂಡು ದೇವರ ಪ್ರೀತಿಯನ್ನು ಇತರರಿಗೆ ಸಾರೋಣ. ನಮ್ಮ ಸಾಕ್ಷಿಯ ಜೀವನದ ಮುಖಾಂತರ ನಮ್ಮ ಕುಟುಂಬಗಳಲ್ಲಿ ಪುನರುತ್ಥಾನ ಹೊಂದಿದ ಪ್ರಭು ಯೇಸು ಕ್ರಿಸ್ತರ ಆ ಕರುಣೆ ಪ್ರೀತಿಯನ್ನು ಇತರರಿಗೆ ಸಾರೋಣ. ಆಮೆನ್. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೈವಪುತ್ರನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನಲ್ಲಿ ಜನಿಸಿದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪುತ್ರನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮವನ್ನು ವಿಶ್ವಾಸಿಸುತ್ತೇನೆ. ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಶಿಲುಬೆಯ ಸಾವಿನ ನಂತರ ಪುನರುತ್ಥಾನದ ವಿಜಯವಿದೆ ಎಂದು ತೋರಿಸಿಕೊಟ್ಟ ಪ್ರಭು ಕ್ರಿಸ್ತರು ನಮ್ಮ ಮಾರ್ಗ ಮತ್ತು ಅಭಯ ಅವರಲ್ಲಿ ನಮ್ಮ ಮನದಾಳದ ಬೇಡಿಕೆಗಳನ್ನು ಮುಂದಿಟ್ಟು ವಿನಯದಿಂದ ಪ್ರಾರ್ಥಿಸೋಣ. ಶಿಕ್ಷಣ, ಆರೋಗ್ಯ ಮುಂತಾದ ಸೇವೆಗಳನ್ನು ಜಗತ್ತಿಗೆ ಒದಗಿಸುತ್ತಿರುವ ಕ್ರೈಸ್ತ ಸಂಸ್ಥೆಗಳು ತಾರತಮ್ಯ, ಲಾಭದ ವ್ಯವಸ್ಥೆಗಳಾಗದೆ ಜನರಿಗೆ ಸ್ಪಂದಿಸುವ ಮೂಲ ಸೌಲಭ್ಯಗಳಾಗಲು ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಎಲ್ಲ ಧರ್ಮಾಧ್ಯಕ್ಷರುಗಳು ಹಾಗೂ ಧರ್ಮ ಸೇವಕರು ಮುಂದಾಗಲೆಂದು ಸಮಾಜದಲ್ಲಿ ಆಳವಾಗಿ ಬೇರು ಬಿಟ್ಟಿರುವ ಮೂಢನಂಬಿಕೆಗಳು, ಅವುಗಳನ್ನು ಚಿರಂತನವಾಗಿ ಉಳಿಸಿ ಬೆಳೆಸುತ್ತಿರುವ ಪಟ್ಟಭದ್ರ ಹಿತಾಸಕ್ತಿಗಳು, ಅಸಮಾನತೆಯನ್ನು ಬಿತ್ತುವ ವ್ಯವಸ್ಥೆಗಳನ್ನು ಗ್ರಹಿಸಿ ನಮ್ಮ ಯುವಕರು ಜಾತ್ಯತೀತ ಮೌಲ್ಯಗಳನ್ನು ಕಾಪಾಡಲು ಮುಂದಾಗಲೆಂದು ಶಂಕೆ, ಸ್ಪರ್ಧೆ ಮೊದಲಾದ ಕಾರಣಗಳಿಂದಾಗಿ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣು ಮಕ್ಕಳು ಧೃತಿಗೆಡದೆ ಭಗವಂತನಲ್ಲಿ ಮತ್ತು ಸಮಾಜದ ಒಳ್ಳೆಯತನದಲ್ಲಿ ನಂಬಿಕೆ ಇರಿಸಿ ಬದುಕನ್ನು ಕಟ್ಟಿಕೊಳ್ಳಲೆಂದು ಸಮಾಜದಲ್ಲಿ ಗಾಯವನ್ನು ನೋಡುವ ಕಣ್ಗಳು, ಗಾಯದ ಅನುಭವವನ್ನು ಮೂಡಿಸುವ ದನಿಗಳು, ಗಾಯಗಳನ್ನು ಮುಟ್ಟಿ ಗುಣಪಡಿಸುವ ಕೈಗಳನ್ನು ಭಗವಂತನು ತನ್ನ ಕೃಪೆಯಿಂದ ದೃಢಪಡಿಸಿ ಅವರ ಸೇವೆಯನ್ನು ಆಶೀರ್ವದಿಸಲೆಂದು ಪ್ರೀತಿಮಯ ತಂದೆಯೇ, ಮನುಕುಲದ ಉದ್ಧಾರಕ್ಕಾಗಿ ಶಿಲುಬೆಯ ಮೇಲೆ ನಿಮ್ಮ ಕುಮಾರರು ಮರಣ ಹೊಂದಲು ತಾವು ಇಚ್ಛಿಸಿದಿರಿ. ಅವರನ್ನು ಪುನಃ ಸಾವಿನಿಂದ ಎಬ್ಬಿಸಿ ನಿಮ್ಮ ಪ್ರಜೆಗೆ ಶಾಶ್ವತ ಭರವಸೆಯನ್ನೆತ್ತಿರಿ.
ಅದೇ ಭರವಸೆಯಿಂದ ನಾವು ಮಾಡುವ ಪ್ರಾರ್ಥನೆಗಳನ್ನು ಆಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನನ್ನ ಕರೆದು ನನ್ನ ರೂಪಿಸಿ ನನ್ನ ಬಾಳಿನ ಪುಟಗಳ ತೆರೆ ಕಂಡ ಬಾಳ ಪುಟಗಳನ್ನು ನಿನಗೆಂದು ಅರ್ಪಿಪೆನು. ಸ್ವೀಕರಿಸು ಬಾಳ ಪುಟಗಳನ್ನು ಅರ್ಪಣೆಗೌಗಳ ಅನುಗೊಳಿಸು. ಸ್ವೀಕರಿಸು ಬಾಳ ಪುಟಗಳನ್ನು ಅರ್ಪಣೆಗೌಗಳ ಅನುಗೊಳಿಸು. ಪ್ರಿಯ ಸಹೋದರ ಸಹೋದರರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಅವರಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಭಕ್ತರ ಕಾಣಿಕೆಗಳನ್ನು ದಯಿಂದ ಸ್ವೀಕರಿಸಣದಾಗ ನಿಮ್ಮ ನಾಮ ನಿವೇದನೆಯ ಮೂಲಕ ಪುನಶ್ಚೇತನಗೊಂಡ ಇವರು ಮುಗಿಯಿಲ್ಲದ ಆನಂದವನ್ನು ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ಏಕೆಂದರೆ ಲೋಕದ ಪಾಪಗಳನ್ನು ಪರಿಹರಿಸಿದ ನೈಜ ಕುರಿಮರಿ ಅವರೇ, ತಮ್ಮ ಮರಣದಿಂದ ನಮ್ಮ ಮರಣವನ್ನು ನಾಶ ಮಾಡಿ ತಮ್ಮ ಪುನರುತ್ಥಾನದ ನಮಗೆ ಪುನರ್ಜೀವ ಕೊಟ್ಟವರು ಅವರೇ. ಪಾಸ್ಕ ಮಹಾದಾನದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತ ದೂತಗಣಗಳೊಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರರು ಪರಿಶುದ್ಧರು 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 ಸೇನಾಧೀಶ್ವರರು ಪರಿಶುದ್ಧರು. ಪರಲೋಕವು ಭೂಲೋಕವು ನಿಮ್ಮಯ ಮಹಿಮೆಯು ಶೋಭಿಸಿದೆ. ಪರಲೋಕವು ಭೂಲೋಕವು ನಿಮ್ಮಯ ಮಹಿಮೆಯು ಶೋಭಿಸಿದೆ. ಕರ್ತರ ನಾಮದಿ ಬರುವವರು ಆಶೀರ್ವದಿಸಲ್ಪಟ್ಟವರು. ಹೋಸಾನ
ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ನಿಬ್ಬನೆಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದ್ದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವ ರೊಟ್ಟಿಯನ್ನು, ರಕ್ಷಣೆಯನ್ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ವಿಲಿಯಂ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ನಮ್ಮ ಪಾಲಕಿ ಸಂತ ಅನ್ನಮ್ಮ ಇವರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವ ಮಹಿಮೆಯು ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ
ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಈಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಿಗೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರಿಯ ಯೇಸುವೆ, ನಮ್ಮನ್ನು ಶಾಶ್ವತವಾಗಿ ಪ್ರೀತಿಸಿ ನಮ್ಮೊಡನೆ ಜೀವಿಸುವ ಸಲುವಾಗಿ ಪವಿತ್ರ ಪರಂಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾವು ವಿಶ್ವಾಸಿಸುತ್ತೇವೆ. ಲೌಕಿಕ ಪಾಪಮಯ ಜೀವನಕ್ಕೆ ವಿಮುಖರಾಗಿ ಪವಿತ್ರ ಜೀವನದಲ್ಲಿ ನಿಮ್ಮೊಡನೆ ಒಂದಾಗಲು ನಿಮ್ಮನ್ನು ಅತಿಯಾಗಿ ಪ್ರೀತಿಸಿ ನಿಮ್ಮನ್ನು ನಮ್ಮ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇವೆ. ಈ ಸಂದರ್ಭದಲ್ಲಿ ನಿಮ್ಮನ್ನು ದಿವ್ಯ ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಸಾಧ್ಯವಾಗದೇ ಇರುವುದರಿಂದ ದಯಮಾಡಿ ನಮ್ಮ ವಿಶ್ವಾಸದ ನಿವೇದನೆಯ ಫಲವಾಗಿ, ವಾಕ್ಯವಾಗಿ, ಜ್ಯೋತಿಯಾಗಿ, ಮಾರ್ಗವಾಗಿ, ಸತ್ಯವಾಗಿ ನಮ್ಮ ಅಂತರಂಗಕ್ಕೆ ಆಗಮಿಸಿರಿ. ಇದೀಗಲೇ ನೀವು ನಮ್ಮಲ್ಲಿರುವಂತೆಯೂ ಹಾಗೂ ನಮ್ಮನ್ನು ನಿಮ್ಮಲ್ಲಿ ಒಂದಾಗಿಸುವಂತೆಯೂ ಕೃಪೆ ನೀಡಿರಿ. ಎಂದೆಂದಿಗೂ ನಿಮ್ಮ ಪವಿತ್ರ ಬಾಂಧವ್ಯದಿಂದ ಅಗಲಿ ಹೋಗದಂತೆ ಬಿಡಬೇಡಿರಿ ಪ್ರಭುವೇ ಎಂದು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಾವು ಪಾಸ್ಕ ಪರಮ ಸಂಸ್ಕಾರವನ್ನು ಸ್ವೀಕರಿಸಿದ್ದೇವೆ. ಇದು ನಮ್ಮ ಮನಗಳಲ್ಲಿ ನಿರಂತರ ಪರಿಣಾಮಕಾರಿಯಾಗುವಂತೆ ಕರುಣಿಸಿರಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. Oh
ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.